ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕು ರೋನಿಹಾಳ ಕ್ರಾಸ್ದಿಂದ 200 ಮೀಟರ್ ಕೋಲಾರ ಹತ್ತಿರ ಕಾರ್ ಅಪಘಾತಕ್ಕೀಡಾಗಿತ್ತು. 5 ಜನ ಕಾರಿನಲ್ಲಿ ಚಲಿಸುತ್ತಿದ್ದು ಅದರಲ್ಲಿ ಒಬ್ಬ ವ್ಯಕ್ತಿ ಬಹಳ ಅಸ್ತವ್ಯಸ್ತಗೊಂಡಿದ್ದಾನೆ. ಆತನನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಇವರು ಗುಲ್ಬರ್ಗಾ ಡಿಸ್ಟಿಕ್ ಚಿಂಚೋಳಿದವರು ಎಂದು ತಿಳಿದು ಬಂದಿದ್ದು, ಸುನಿಲ್ ಕನ್ನಳ್ಳಿ ಅನ್ನುವ ವ್ಯಕ್ತಿ ಬಹಳ ಸೀರಿಯಸ್ ಇದ್ದಾನೆ. ಅಕ್ಷರ ಹೆಸರು ಬಟ್ಸರ ಹೆಸರು ಪಾಡಿಸಿ ಹೆಸರು ಏನು ಇಲ್ಲಿ ಕಾಲ್ತಿದ್ರ ಸರ್ ಇಲ್ಲ ಎಲ್ಲ ಸರ್ ಸರಿಪಿದೆ ಆಸ್ಪತ್ರೆ ಸರ್ ಸರಿಪಿದೆ ಆಸ್ಪತ್ರೆ ಸರ್ ಚೋಣ ಇಲ್ಲ ಹಣ್ಣು ಇದಾಯ್ತಣ್ಣ ಹಣ್ಣಿಂದ ಆಯ್ತಣ್ಣ ಹೋಗ್ 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 ಗಾಡಿ ಮೇಲೆ ಹೋಗು. ಏ ಹೋರ್ ಹೋರಿ ಬ್ಯಾಗ್ ಹೋಗ್ಬಿಡುವ ಮರ ಅವನ ಜೀವ ಇಂಪಾರ್ಟೆಂಟ್ ಐತಿ. ಗಾಡಿ ನಂಬರ್ ಕಾರ್ಡ್ ಐತಿ ನೋಡ್ರಿ, ಕಾರ್ಡ್ ಐತವ ಅದ ಪಾಸಿಂಗ್ ಎಲ್ಲಿದ್ರ ಅದು? ಇದು ಗುಲ್ಬರ್ಗ ಪಾಸಿಂಗ್ ಗಾಡಿ ತೋರಿಸ್ತದ. ಹೊಸನಗೌಡ್ರದ್ದು ಐತಿ ಇದು ವಾಹನ ಸಂಖ್ಯೆ ಇದೆ 9399. ಇದು ಬೇರೆ ಐತ್ರಿ ನಂಬರ್, ಆದ್ರೆ ಈ ಬಿದ್ದ ಗಾಡಿ ಬೇರೆ ಐತಿ. ಆದ್ರೆ ಶಾಸಕರ ಕಾರ್ಡ್ ಐತ್ರಿ ಗೌಡ್ರದ್ದು. ಅದ ಅವ್ರದ್ದು ಹೆಸರು ಹೇಳಿ ಏನ್ರ ಏನೈತೋ ಗೊತ್ತಿಲ್ಲ. ಪಾಸ್ ಕೊಟ್ಟಿರ್ತಾರೆ ಯಾವಾಗ್ರೆ ಪಾಸ್ ಏನ್ರ ಇದಿತ್ತನ್ರಲ್ಲಿ ಇದು ಗಾಡಿಯಾಗ ಇತ್ತು. ಆಯ್ತು ಆಯ್ತು ಆಯ್ತು. ಯಾರೇನು ಮಾಡ್ತಾರೆ ಪಾಪ? ಖಾಲಿ ಬಾಡ್ಲಿ ಬಿದ್ದಾವಲ್ಲ. ಇದು ನೋಡಿ ಈಗ ಜಸ್ಟ್ 15 ನಿಮಿಷ ಆತನ್ರಿ. ಹಾಂ ಜಸ್ಟ್ ಇಲ್ಲೇ ಅಲ್ಲಿ ಹೋಗಿ ನಾವು ಮೆಜರ್ಮೆಂಟ್ ಮಾಡತ್ತೀವಿ. ಎಷ್ಟು ನಿಮಿಷ ಆತ್ರಿ ಇದು? ಹಾಂ ಎಲ್ಲಿಂದ ಎಲ್ಲಿ ನಡೆದ್ರಿ ಇವ್ರು? ಉಲ್ಟಾ ನಿತ್ತದ. ಎಲ್ಲಿಂದ ಎಲ್ಲಿ ನಡೆದಿದ್ರಿ ಸರ? ಎಲ್ಲಿಂದ ಎಲ್ಲಿ ನಡೆದಿದ್ರಿ? ಏನಪ್ಪ ಏ 198 ಮಾತಾಡ್ರಿ ಸರ್. 198 ಮಾತಾಡ್ರಿ. 112 ಮಾತಾಡ್ಬೇಕಿಲ್ರಿ? ಅದು ಕಣ್ಣು ಮುಚ್ಚಾವ ಹಿಂಗೇನು ಸೀದಾ ಬರತ್ತಲ್ರಿ. ಕಣ್ಣು ಮುಚ್ಚಾವ ಸೀದಾ ಬರೋ ಟೈಮ್ ಹಿಂಗೆ ಬಂದಾರ ಅವ್ರು. ಅಂದ್ರೆ ಕಣ್ಣು ಮುಚ್ಚಾವ್ರಿ, ಸೀದಾ ಬಂದಾಗ ಕಣ್ಣು ಮುಚ್ತಾರಲ್ರಿ. ಕಣ್ಣು ಮುಚ್ಚಾವ ಸೀದಾ ಬಂದತ್ತಾವ. ಇಲ್ಲಿ ಜುಳುಕಂಗೆ ನಿದ್ದೆ ಮಾಡಿರೋ ಕಾಣ್ತದೆ. ಇಲ್ಲಿ ಸ್ವಲ್ಪ ಸರ್ಕಲ್ ಕರ್ವಿಂಗ್ ಇದೆ.
ಈ ಕರ್ವಿಂಗ್ ಟರ್ನ್ ಮಾಡೇ ಇಲ್ಲ ಅವ್ರು, ಸೀದಾ ಗಾಡಿ ಇಲ್ಲಿ ಇದು ಏನು ಬೋರ್ಡ್ ಇದು ಕಾಣ್ತದ, ಇದು ಪೂರ ಕಿತ್ತು ಸೀದಾ ತಳಗೆ ಇಳ್ದದ. ಇದೊಂದು ಗಿಡ ಮುರಿದ ಸೀದಾ ಹಂಗೆ ಬಂದ್ಬಿಟ್ಟದ. ಇನ್ನು ಈ ಕಂಬಕ್ಕೆ ಬಿಡಿಸೋರು ಏನೋ ದಾಟ ಅಲ್ಲಿ ಹೋಗ್ಯದ, ಅಲ್ಲಿ ಹೋಗಿ ಉಲ್ಟಾ ಬಿದ್ದದ. ಇವು ಡ್ರೈವರ್ಗೆ ಏನು ಆಘಾತ ಆಗ್ಯದ ಕಾಣ್ತದ, ಉಸಿರಾಟ ನಿಂತಿದೆ ಅನ್ನಿಸ್ತದೆ ನೋಡಿ. ಈ ಟೈಪ್ ರಸ್ತೆ ಮೇನ್ ಎಂಥ ಒಳ್ಳೆ ರಸ್ತೆ ಮಾಡಿದ್ರು ಒಂದು ಸ್ವಲ್ಪ ನದರ ಚುಕ್ಕಿ ಆಯಿತು ಅಂದರೆ ಈ ಥರ ಅಪಘಾತಕ್ಕೆ ಈಡಾಗ್ತದೆ. ಜನ ಭಾಳ ಹುಷಾರು, ಯುವಕರಂತೂ ಭಾಳ ಅಂದ್ರೆ ಭಾಳ ಹುಷಾರ. ತಂದೆ ತಾಯಿಗೆ ಆಶ್ರಯದಾತರಾಗುವಂಥ ಯುವಕರು ಭಾಳ ಶ್ರದ್ಧೆಯಿಂದ ನಿಯತ್ಲಿಂದ ಏನೋ ಒಂದು 10-15 ನಿಮಿಷ ಲೇಟ್ ಆಗ್ಬೋದು ಹೋಗೋ ಟೈಮಲ್ಲಿ ಭಾಳ ಹುಷಾರ್ಲಿ ಜಾಗ್ರತೆಯಿಂದ ನೀವು ಯಾವ ಜಾಗದಲ್ಲಿ ಮುಟ್ಟಬೇಕು ಅನ್ನಿಸ್ತದ ಆ ಜಾಗ ಮುಟ್ಟಬೇಕು ನಾನು ಅಂತೇಳಿ ಒಂದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಗಾಡಿ ಡ್ರೈವಿಂಗ್ ಮಾಡಬೇಕು. ಎಷ್ಟು ನಾವು ಪ್ರಯತ್ನ ಮಾಡಿದ್ರೂ ಈ ಥರ ಆಗಬೇಕಾಗಿತ್ತು ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ರೂ ನಾವು ಮುಂಜಾಗ್ರತೆ ಅಂತೂ ನಾವು ತಗೊಳ್ಳೇಬೇಕಾಗ್ತದೆ. ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ಇಂಥ ಒಂದು ಗಂಡಾಂತರ ಆಗಿಬಿಟ್ಟಿದೆ. ಒಂದು ಸೆಕೆಂಡ್ ಕಣ್ಣು ಮುಚ್ಚಿದರೆ ಯಾವ ಥರ ಅನಾಹುತ ಆಗ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅದಕ್ಕೆ ಎಲ್ಲ ಯುವಕರಲ್ಲಿ ಪ್ರಾರ್ಥನೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ನಾನು ಜಗದೇವ್ ಸೂರ್ಯವಂಶಿ. ನಾನು ಇಂಥ ಒಂದು ಸಮಸ್ಯೆ ಬಂದ್ಬಿಡ್ತದೆ. ಪಾಪ ಡ್ರೈವರ್ ಉಸಿರಾಟ ನಿಂತಿದೆ ಅನಿಸ್ತದೆ. ಪಾಪ ಏನು ಮಾಡ್ತಾರೆ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಯಾವುದಕ್ಕೂ ಯುವಕರು ಭಾಳ ಜಾಗೃತಿಯಿಂದ ಇರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.